ವಿಶ್ವಭಾರತಿ ವಾರ್ಡ್ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಶಿವರಾಜ್ ಉಪ್ಪಾರವರು ತಮ್ಮ ಜನ್ಮದಿನವನ್ನು ವಿಶಿಷ್ಟ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಆರೈಕೆ ನಿರಾಶ್ರಿತರ ಆಶ್ರಮದಲ್ಲಿ ಕುಟುಂಬ ವರ್ಗದವರೊಂದಿಗೆ ಸೇರಿ ನಿರಾಶ್ರಿತರಿಗೆ ಒಂದು ದಿನದ ಊಟದ ವ್ಯವಸ್ಥೆ ಕಲ್ಪಿಸಿ ಸಮಾಜಮುಖಿ ಕಾರ್ಯಕ್ಕೆ ಮುಂದಾದರು. ಕಣ್ಣಾಗೋ ಸರದಾರ ಕಣು ಇವನು, ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಈ ಸಂದರ್ಭದಲ್ಲಿ ಆಶ್ರಮದ ನಿರಾಶ್ರಿತರಿಗೆ ಆಹಾರ ವಿತರಿಸಿ ಅವರೊಂದಿಗೆ ಸಮಯ ಕಳೆಯುವ ಮೂಲಕ ಮಾನವೀಯತೆ ಮೆರೆದರು. ಸಮಾಜದಲ್ಲಿ ಜನ್ಮದಿನವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಅಗತ್ಯವಿರುವವರಿಗೆ ನೆರವಾಗುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಿಕೊಂಡು ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ ಕಣ್ಣಲ್ಲಿ. ಏನು ನಮ್ಮ ಶಿವರಾಜ್ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈಗ ಹೋದ ಬಾರಿ ಕೂಡ ಇದೇ ಥರ ಅನಾಥಾಶ್ರಮದಲ್ಲಿ ಒಂದು ವೃದ್ಧಾಶ್ರಮದಲ್ಲಿ ಒಂದು ಮಾಡ್ತಕ್ಕಂಥ ಒಂದು ಏನು ಕಾರ್ಯವನ್ನು ಹಮ್ಮಿಕೊಳ್ತಾ ಇದ್ದಾರೆ, ಒಂದು ಶ್ಲಾಘನೀಯ ವಿಷಯನ ಅಂತಲೇ ಹೇಳ್ಬೋದು. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಆರೈಕೆ ನಿರಾಶ್ರಿತರ ಆಶ್ರಮಕ್ಕೆ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಲ್ಲದೆ ಅವರಿಗೆ ಇಡೀ ದಿನ ಪೂರ್ತಿ ಉಪಹಾರವನ್ನು ಏರ್ಪಡಿಸಿ ಇವತ್ತು ಸಮಾಜಕ್ಕೆ ಒಂದು ಮಾದರಿ ವಿಷಯವನ್ನು ಅವರು ಒಂದು ಕೈಗೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಸ್ನೇಹಿತರ ಪರವಾಗಿ ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಈ ಥರ ಹುಟ್ಟುಹಬ್ಬಗಳು ಎಲ್ಲರೂ ದುಂದು ವೆಚ್ಚ ಮಾಡದೆ ಈ ಥರ ಒಂದು ಏನು ನಿರಾಶ್ರಿತರ ಒಂದು ಆಶ್ರಮಕ್ಕೆ ಬಂದು ಅಥವಾ ಯಾರೇ ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರೆ ಎಷ್ಟು ಅದ್ಭುತ ಆಗಿರ್ತದೆ ಅಂತ ನಾವು ಇವರಿಂದ ತಿಳ್ಕೊಬೇಕಾಗಿದೆ. ಇವತ್ತು ನಮ್ಮ ಶಿವರಾಜ್ ಅಣ್ಣವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಅವ್ರಿಗೆ ಊಟ ನೀಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಹಾಗಾಗಿ ಮುಂದಿನ ಯುವ ಪೀಳಿಗೆಗಾಗಿ ನಮ್ಮಂಥ ಯುವಕರು ಏನು ದುಂದು ವೆಚ್ಚ ಏನು ಪಾರ್ಟಿ ಮಾಡಿಕೊಂಡು ಇವೇನು ಮಜಾ ಮಾಡ್ತೀವಿ ಅದನ್ನೆಲ್ಲ ಬಿಟ್ಟು ಮುಂಬರುವಂಥ ದಿನಗಳು ನಾವೆಲ್ಲರೂ ಸೇರಿ ಇದೇ ರೀತಿಯನ್ನು ಹುಟ್ಟುಹಬ್ಬನ ಆಚರಣೆ ಮಾಡೋಣ ಅಂತ ಹೇಳ್ತಾ ನಾನು ಮಾತಿಗೆ ನಮಸ್ಕಾರ. ಇವತ್ತು ನಮ್ಮ ಮನು ಮತ್ತು ನಮ್ಮ ತಾಯಿ ನಮ್ಮ ದಂಪತಿ ಎಲ್ಲರ ಜೊತೆಯಲ್ಲೇ ನಿಂತು ಎಲ್ಲರ ಜೊತೆಯಲ್ಲಿ ಇವತ್ತು ನಮ್ಮ ನಿರಾಶ್ರಯ ಆಶ್ರಮಕ್ಕೆ ಬಂದು ಭಾಳ ಖುಷಿ ಆಯಿತು ನನಗೆ. ಬಟ್ ಅಲ್ಲಿ ಖರ್ಚು ಮಾಡ್ಕೊಂಡು ಪಾರ್ಟಿ ಅವೆಲ್ಲ ಬೇಡ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ನಾವು ವರ್ಷ ಇದೇ ಮನಸ್ಸು ಮಾಡಿದ್ದೀವಿ. ಇವತ್ತು ವಯಸ್ಸಾದವ್ರು ನೋಡಿದ್ರೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಇವತ್ತು ಅವರು ಕಷ್ಟನ ನಾವು ನೋಡಿ ಮನಸ್ಸಿಗೆ ನೋವಾಯ್ತು. ಹಂಗಾಗಿ ನಾವು ವರ್ಷ ಅವ್ರಿಗೂ ನಮ್ಮ ಕಡೆಯಿಂದ ಏನಾಗ್ತದೆ ಭಗವಂತ ಶಕ್ತಿ ಕೊಡಲಿ ಹೆಚ್ಚಿನ ರೀತಿಯಲ್ಲಿ ನಮಗಿನ್ನ ಅವ್ರಿಗೆ ಸಹಾಯ ಮಾಡೋಂಥ ಶಕ್ತಿ ಕೊಟ್ಟು ಇನ್ನೂ ವರ್ಷ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ನಾವು ನಮ್ಮ ತಂದೆ ತಾಯಿಯರು ಇದ್ದಾರೆ, ಅವರೆಲ್ಲ ನಮ್ಮ ಸ್ಥಾನದಲ್ಲಿದ್ದಾರೆ. ಅವ್ರಿಗಿನ್ನ ಶಕ್ತಿ ಆರೋಗ್ಯ ಕೊಡಲಿ, ನಮಗೆ ಭಗವಂತ ಕೊಡಲಿ ಅಂತ ಬೇಡ್ತೀವಿ.